ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶಾಲಾ ಕೊಠಡಿ ಕೇಳಿದ ಶಿಕ್ಷಕರ ಅಮಾನತು ವಾಪಸ್ಸಿಗೆ ಈಗ ಯೋಚನೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಶಾಲಾ ಕೊಠಡಿ ಕೇಳಿದ ಶಿಕ್ಷಕನ ಅಮಾನತು ವಾಪಸ್ಸಿಗೆ ಬೇನಾಮಿ ಎಣಿಸಲಾಗ್ತಾ ಇದೆ. ಶಿಕ್ಷಣ ವೀರಣ್ಣ ಮಡಿವಾಳ ಪ್ರತಿಭಟನೆ ಮಾಡಿದ್ದು ಸರಿಯಿಲ್ಲ, ಇಲಾಖೆಯ ವಿರುದ್ಧವೇ ಪ್ರತಿಭಟನೆ ಮಾಡಿದ್ದು ಅದು ಸರಿಯಲ್ಲ ಅಂಥೇಳಿ ಈ ಸಂಬಂಧ ಈಗಾಗಲೇ ಅಮಾನತಾಗಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೆ ಅಂತಾನೆ ಒಂದು ವೇದಿಕೆ ಇದೆ, ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಆದರೆ ಇವರು ಪ್ರತಿಭಟನೆ ಮಾಡಿದ ರೀತಿ ಸರಿಯಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಬೇಕಾಗಿದೆ. ಕಡತ ನೋಡಿ ಮುಂದಿನ ನಿರ್ಧಾರ ಎಂದು ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಸೊ ಇದು ಮಧು ಬಂಗಾರಪ್ಪರವರ ಆಗ್ರಹ ಅಥವಾ ಅವರ ಹೇಳಿಕೆ. ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳ ಕೊಠಡಿ ಬೇಕು, ಶಾಲಾ ಮಕ್ಕಳಿಗೆ ಕೂತ್ಕೊಳ್ಳುವಂತಹ ವ್ಯವಸ್ಥೆಗಳಿಲ್ಲ ಅಂಥೇಳಿ ಭಾರಿ ಗಮನ ಸೆಳೆದಿದ್ರು, ರಾಜ್ಯದ ಜನರ ಗಮನ ಸೆಳೆದಿದ್ದಂತಹ ಮಡಿವಾಳ್. ಸೊ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ತಪ್ಪುಗಳನ್ನು ರಾಜ್ಯದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದು ಒಂದು ರೀತಿಯ ಅಪರಾಧ ಅನ್ನೋ ಥರನೇ ಸರ್ಕಾರ ಅದನ್ನು ಸ್ವೀಕರಿಸಿಕೊಂಡು ಅವರನ್ನು ಅಮಾನತು ಮಾಡಿತ್ತು. ಅಲ್ಲಿನ BEO ಇವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದರು. ಸೊ ಈಗ ಮಧು ಬಂಗಾರಪ್ಪರವರು ಈ ಪ್ರಕರಣವನ್ನು ಒಂದು ರೀತಿಯಲ್ಲಿ ತಮ್ಮ ಇಲಾಖೆಯ ವಿರುದ್ಧವೇ ಒಬ್ಬ ಕರ್ತವ್ಯ ನಿರತ ಶಿಕ್ಷಕ ಈ ತರಹದೊಂದು ಪ್ರತಿಭಟನೆ ಮಾಡ್ತಾ ಇರೋದು ಸರಿಯಲ್ಲ, ಇದು ನಿಯಮ ಉಲ್ಲಂಘನೆ, ಹಾಗಾಗಿ ನನಗೆ ಇನ್ನೊಂದು ಸುತ್ತಿನ ಜೊತೆಗೆ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂಥೇಳಿ ತಿಳಿಸಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮಧು ಬಂಗಾರಪ್ಪ ಅವರ ಹೇಳಿಕೆ ಇದೆ, ಕೇಳಿಸ್ಕೊಂಡು ಬರೋಣ. ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಒಂದು ರೂಲ್ಸ್ ಇರ್ತದೆ, ಆ ನಿಟ್ಟಿನಲ್ಲಿ ಮಾಡಬೇಕು. ನಾವು ರೂಮ್ಸ್ ಕೊಡ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ರೀತಿ ಅದು ಅದು ಡಿಪಾರ್ಟ್ಮೆಂಟ್ ವೈಸ್ ಅದು ಮೋಹನ್ ಅದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ. ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನ ಕೊಡ್ಬೇಕಾಗ್ತದೆ. ಬಟ್ ಕೇಳಿರೋ ರೀತಿನ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ನೋಡೋಣ, ನಾನು ಇಲಾಖೆಯವರಿಗೆಲ್ಲ ಡೀಟೇಲ್ಸ್ ತರಿಸ್ಕೊಂಡಿದ್ದೀನಿ. ಅದನ್ನ ನೋಡ್ಕೊಂಡು ಇದು ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೋತೀನಿ. ರಾಜ್ಯದ ಬಹುತೇಕ ಸಾಹಿತಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. ನೋಡೋಣ, ನಾನು ಅದು ಸಿಎಂ ಅವ್ರ ನಡೆನ ಸಿಎಂಗೆ ಲೆಟರ್ ಹಾಕಿದ್ದಾರೆ. ಅದನ್ನೇನಿದೆ ನೋಡೋಣ, ತಗೊಳ್ಳಿ. ಅದು ಪತ್ರ ಬಂದ್ಮೇಲೆ ನಾನು ನೋಡಿ ಸಸ್ಪೆಂಡ್ ಮಾಡೋಕೆ ಏನಾದ್ರು ನೋಡೋಣ, ಸಮ್ ರಿಲೀಫ್ ವಿಲ್ ಗಿವ್. ಅದೇನು ಅಂತ ಹೇಳಿ ನಾನು ನೋಡ್ತೀನಿ. ಅಲ್ಲ, ಡೀಟೇಲ್ಸ್ ಬರಬೇಕಲ್ಲ ನನಗೆ. ನಿನ್ನೆ ಆಗಿರೋದು, ಅದು ನಿನ್ನೆ ಇದು ಮಾಡಿದ್ದಾರೆ. ಸೊ ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ. ಅದು ಹೇಳಿದ್ದೀನಿ, ಫೈಲ್ ತರಿಸ್ಕೊಳ್ಳೋದು. ಇವತ್ತು 2 ದಿವಸ ಇಲ್ಲಿ ಬಿಸಿ ಇರೋದ್ರಿಂದ ಆಯ್ತು. ಬಟ್ ಒಂದು ಡಿಸಿಷನ್ ಇವತ್ತು ತಗೊಳ್ತೀವಿ, ಇವತ್ತಿಲ್ಲ ಬೆಳಗ್ಗೆ ಒಳಗೆ ತಗೊಳ್ತೀವಿ. ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಒಂದು ರೂಲ್ಸ್ ಇರ್ತದೆ, ಆ ನಿಟ್ಟಿನಲ್ಲಿ ಮಾಡಬೇಕು. ನಾವು ರೂಮ್ಸ್ ಕೊಡ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ರೀತಿ ಅದು ಅದು ಡಿಪಾರ್ಟ್ಮೆಂಟ್ ವೈಸ್ ಅದು ಮೋಹನ್ ಅದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ. ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನ ಕೊಡ್ಬೇಕಾಗ್ತದೆ. ಬಟ್ ಕೇಳಿರೋ ರೀತಿನ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ನೋಡೋಣ, ನಾನು ಅದನ್ನ ಇಲಾಖೆಯವರಿಗೆಲ್ಲ ಡೀಟೇಲ್ಸ್ ತರಿಸ್ಕೊಂಡಿದ್ದೀನಿ. ಅದನ್ನ ನೋಡ್ಕೊಂಡು ಇದು ಬ್ಯಾಕ್ ಗ್ರೌಂಡ್ ಏನು ಎಲ್ಲ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೋತೀನಿ. ಬಹುತೇಕ ಸಾಹಿತಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ತರ ನಡೆ ನೋಡೋಣ, ನಾನು ಅದು ಸಿಎಂ ಅವ್ರ ನಡೆನ ಸಿಎಂಗೆ ಲೆಟರ್ ಹಾಕಿದ್ದಾರೆ. ಅದನ್ನೇನಿದೆ ನೋಡೋಣ, ತಗೊಳ್ಳಿ. ಅದು ಪತ್ರ ಬಂದಲ್ಲೇ ನಾನು ನೋಡಿ ಸಸ್ಪೆಂಡ್ ಮಾಡೋಕೆ ಏನಾದ್ರು ನೋಡೋಣ, ಸಮ್ ರಿಲೀಫ್ ವಿಲ್ ಗಿವ್. ಅದೇನು ಅಂತ ಹೇಳಿ ನಾನು ನೋಡ್ತೀನಿ. ಅಲ್ಲ, ಡೀಟೇಲ್ಸ್ ಬರಬೇಕಲ್ಲ ನನಗೆ. ನಿನ್ನೆ ಆಗಿರೋದು, ಅದು ನಿನ್ನೆ ಇದು ಮಾಡಿದ್ದಾರೆ. ಸೊ ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ. ಅದು ಹೇಳಿದ್ದೀನಿ, ಫೈಲ್ ತರಿಸ್ಕೊಳ್ಳೋದು. ಇವತ್ತು 2 ದಿವಸ ಇಲ್ಲಿ ಬಿಸಿ ಇರೋದ್ರಿಂದ ಆಯ್ತು. ಬಟ್ ಒಂದು ಡಿಸಿಷನ್ ಇವತ್ತು ತಗೊಳ್ತೀವಿ, ಇವತ್ತಿಲ್ಲ ಬೆಳಗ್ಗೆ ಒಳಗೆ ತಗೊಳ್ತೀವಿ. ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಒಂದು ರೂಲ್ಸ್ ಇರ್ತದೆ, ಆ ನಿಟ್ಟಿನಲ್ಲಿ ಮಾಡಬೇಕು. ನಾವು ರೂಮ್ಸ್ ಕೊಡ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ರೀತಿ ಅದು ಅದು ಡಿಪಾರ್ಟ್ಮೆಂಟ್ ವೈಸ್ ಅದು ಮೋಹನ್ ಅದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ. ಅವ್ರು ಕೇಳಿರೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.